ನೆಕ್ಸ್ಟ್ ಪ್ಲಾನ್ ಏನ್ ಮೇಡಮ್ ಮೈಸೂರಲ್ಲಿ? ಮೈಸೂರು ನನಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ನನ್ನ ಫೇವ್ರೆಟ್ ಸಿಟಿ ಅಂದರೆ ಬೆಂಗಳೂರಿಗಿಂತ ನಂಗೆ ಮೈಸೂರು ತುಂಬಾ ಇಷ್ಟ. ಸೊ ನಾನು ಮುಂದೆ ಕೂಡ ತುಂಬ ವರ್ಷಗಳಾದಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಇಲ್ಲೇ ಮೈಸೂರಲ್ಲೇ ಸೆಟ್ಲ್ ಆಗಬೇಕು ಅನ್ನೋದೊಂದು ಕನಸಿದೆ. ಈಗ ನೋಡಬೇಕು ಏನು ಎಲ್ಲಿ ಊಟ ಮಾಡೋದು ಏನು ಎತ್ತ ಅಂತ. ಸೊ ಏನೋ ಇವರೆಲ್ಲ ಪ್ಲಾನ್ ಮಾಡಿದ್ದಾರೆ, ನನಗೂ ಗೊತ್ತಿಲ್ಲ, ಸರ್ಪ್ರೈಸ್. ತಮ್ಮದೇ ಆದ ಮ್ಯಾನೇಜರ್ ಇತ್ತು ಮೇಡಮ್ ಬಿಗ್ ಬಾಸ್ ಮನೆ ಒಳಗಡೆ, ಹೊರಗಡೆ ಸಾಕಷ್ಟು ಪ್ರೀತಿ ತೋರಿಸ್ತಿದ್ದಾರೆ. ಹೇಗೆ ಅನಿಸ್ತದೆ ಮೇಡಮ್ ಈ ಪ್ರೀತಿ ಸ್ವೀಕಾರ ಮಾಡ್ಲಿಕ್ಕೆ? ನನ್ನ ಪಾತ್ರ ಆಗಿ ನೋಡಿ ಖುಷಿ ಪಟ್ಟಿದ್ರು. ಅದೇ ಒಳಗಡೆ ನನಗೆ ಅರ್ಚಕರೆಲ್ಲ ಹೇಳ್ತಾ ಇದ್ರು, ನಾಗಿಣಿಯಾಗಿ ನಿಮ್ಮನ್ನ ನೋಡಿದ್ವಿ, ತುಂಬಾ ಇಷ್ಟಪಟ್ಟಿದ್ವಿ ಅಂತ. ಸೊ ಈಗ ನಮ್ರತ ಆಗಿ ಇಷ್ಟಪಟ್ಟು ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದು, ಇದು ಎಂತ ಆಕ್ಟರ್ಗಾಗ್ಲಿ ಅದು ಒಂದು ಒಳ್ಳೆ ವಿಷಯನೇ ಅದು. ಸೊ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇನ್ನ ದೊಡ್ಡ ಮಟ್ಟಿಗೆ ಬೆಳೆಸ್ತಾರೆ ಅಂತ ನನಗೊಂದು ವಿಶ್ವಾಸ ಇದೆ. ಮೇಡಮ್ ಹೊರಗಡೆ ಸಿಕ್ಕಾಪಟ್ಟೆ ಜನ ನಮ್ಮು ಅಂತ ಕೂಗ್ತಿದ್ರು, ಸಾಕಷ್ಟು ಜನದ ಕ್ರಶ್ ನೀವು. ಯಾವಾಗ ಮೇಡಮ್ ಮದ್ವೆ? ಮದ್ವೆ ಸದ್ಯಕ್ಕಿಲ್ಲ, ಇನ್ನೊಂದ್ 2 ವರ್ಷ ಕೆಲಸ ಮಾಡ್ಬೇಕು ಸರ್. ಕೆಲಸ ಮಾಡೋ ಟೈಮಲ್ಲಿ ಮದ್ವೆ ಯಾಕೆ? 2 ವರ್ಷ ಕೆಲಸ ಆದ್ಮೇಲೆ ನೋಡೋಣ. ಹುಡುಗ ಸಿಕ್ಕಿದ್ಮೇಲೆ ಮದ್ವೆ ಆಗ್ಬೇಕು. ಹುಡುಗ ತುಂಬಾ ಕ್ಯೂನಲ್ಲಿ ನಿಂತಿದ್ದಾರೆ, ಕ್ವಾಲಿಟೀಸ್ ಕೇಳ್ತಿದ್ರು, ಏನ್ ಕ್ವಾಲಿಟೀಸ್ ಬೇಕು ಕೇಳಿ ಅಂತ ಮೇಡಮ್. ಕ್ವಾಲಿಟಿ ಕನ್ನಡದವನಾಗಿರ್ಬೇಕು, ಕನ್ನಡದವನಾಗಿದ್ರೆ ನೋಡೋಣ. ಥ್ಯಾಂಕ್ ಯು.